ಯಾಕೆ ಈಗಿನ ಕಾಲದ ನಮಗೆ ಒಂದು ಪದ್ಧತಿ ರೀತಿ ರಿವಾಜ್ನ ಅದಿದ್ದಂಗೆ ಮಾಡ್ಕೊಂಡು ಹೋಗಕ್ಕಾಗ್ತಿಲ್ಲ. ಒಟ್ಟು ಎಲ್ಲರ ಕಡ್ಡಿ ಇಡಬೇಕಲ್ಲ ಯಾಕ? ನೋಡ್ರಿ ಇಲ್ಲಿ 2 ಹುಡುಗಿಯರು ಒಂದು ಪುಣ್ಯ ಕಾರ್ಯದಾಗ ಡಿಜೆ ಹಾಕೊಂಡು ಮೈ ಕುಲ್ಸ್ಕ್ಯಂತ ಕುಣ್ಕೊಂತ ಹೊಂಟಾರ. ಮತ್ತು ಅಲ್ಲೇ ಪಾದಯಾತ್ರೆ ಮಾಡ್ತಿರೋ ಸೋಕಾಲ್ಡ್ ಭಕ್ತರು ಅವ್ರನ್ನ ಚೀರಪ್ ಮಾಡ್ಕೊಂತ ರೆಕಾರ್ಡಿಂಗ್ ಮಾಡಾಕತ್ತಾರ. ಇದಲ್ವಲ್ಲ ಭಕ್ತಿ ಅಂದ್ರೆ? ಇದು ನಡೆದಿದ್ದು ಉತ್ತರ ಪ್ರದೇಶದಲ್ಲಿ. ಕಾನ್ವಾರ ಯಾತ್ರಾ ಅನ್ನೋ ಒಂದು ಪ್ರತಿಷ್ಠಿತ ಪದ್ಧತಿ ಇದು. ನಮ್ಮ ಕರ್ನಾಟಕದವ್ರಿಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿರಲ್ಲ. ಇದು ಒಂಥರ ಯಾತ್ರೆ. ಜನರು ಬರಿಗಾಲಲ್ಲಿ ಬಿಸಿಲಾಗ ಪವಿತ್ರವಾದ ಗಂಗಾಜಲ ತಗೊಂಡು ಅವರ ಊರಲ್ಲೇ ಇರೋ ಶಿವನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕ ಅಂತ ಮಾಡ್ತಾರೆ. ಬಟ್ ಈಗಿನ ಕಾಲದಾಗ ಅದು ಕುಡ್ಕೊಂಡು ಡಿಜೆಗೆ ಡ್ಯಾನ್ಸ್ ಮಾಡೋದು, ಅದನ್ನು ಸೋಷಿಯಲ್ ಮೀಡಿಯಾದಾಗ ಹಾಕಿ ವ್ಯೂಸ್ ಲೈಕ್ಸ್ ತೊಗೊಳೋದಾಗೈತಿ. ಹಳೆ ಕಾಲದಲ್ಲಿ ಇದನ್ನ ಭಕ್ತಿಯಿಂದ ಆಸೆ ಎಲ್ಲ ಬಿಟ್ಟು ಮಾಡ್ತಾ ಬಂದಾರ. ಈಗಲೂ ಸ್ವಲ್ಪ ಜನ ಶ್ರದ್ಧಾಭಕ್ತಿಯಿಂದ ಮಾಡ್ತಾರ. ಹಿಂಗೆ ಒಂದಿಷ್ಟು ಜನ ಮಾಡೋ ಕೆಲಸಕ್ಕೆ ಇವರಿಗೂ ಕಳಂಕನೇ. ಯಾವುದೇ ರೀತಿ ರಿವಾಜು ಪದ್ಧತಿನ ನಮ್ಮ ಹಿರಿಯರು ಯೋಚನೆ ಮಾಡಿನೇ ಮಾಡಿರ್ತಾರ ಅಂತ ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ನಾವು ಗೌರವ ಕೊಟ್ಟು ಯಾವುದೇ ರೀತಿಯಲ್ಲಿ ಪರ್ಸನಲ್ ಫ್ರೀಡಮ್ ಅನ್ನೋ ಮಾತಿಗೆ ಚೇಂಜ್ ಮಾಡದೆ ಅದರ ಪ್ರಾಮುಖ್ಯತೆ ಕಾಪಾಡಿ ಮುಂದಿನ ಪೀಳಿಗೆ ಕಳಿಸೋದು ನಮ್ಮ ಕೈಲಿದೆ. ಹೀಗೆ ಇದ್ರ ಬಗ್ಗೆ ಮಾತಾಡೋಕೆ ಹೋದರೆ ಪರ್ಸನಲ್ ಫ್ರೀಡಮ್ ಅನ್ನೋ ಮಾತು ಬರುತ್ತೆ. ಯಾವುದೇ ಪದ್ಧತಿಯ ಅದರ ಪ್ರಾಮುಖ್ಯತೆ ಕಾಪಾಡಬೇಕೋ ಅಥವಾ ನಮ್ಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡಬೇಕು ಅನ್ನೋದು ಎಲ್ಲ ನಮ್ಮ ಕೈಲಿದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.